55 ಇಂಚಸ್ದು OLED ಟಿವಿ ಇಲ್ಲಿ ಅವೈಲೇಬಲ್ ಇದೆ. ಕಾನ್ಸೆಪ್ಟ್ ನ ಫಾರ್ ದ ಫಸ್ಟ್ ಟೈಮ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ರೈಡೆಕ್ಸ್ ಫ್ಯೂಚರ್ ಟಿವಿ. ಹೇಗೆ ನಿಮ್ಮ ಕಂಫರ್ಟ್ ಝೋನ್ ಅಲ್ಲಿ ನೀವು ನೋಡ್ತೀರಾ ಟಿವಿಸ್ ನ, ಸೇಮ್ ಥಿಂಗ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ಲಿ ನಾವು ಡಿಸೈನ್ ಮಾಡಿದೀವಿ. ಔಟ್ ಆಫ್ ಬ್ಯಾಂಗ್ಳೂರ್ ಕಸ್ಟಮರ್ಸ್ ಹೇಗಂದ್ರೆ ಅಟ್ಲೀಸ್ಟ್ 4 to 5 ವರ್ಕಿಂಗ್ ಡೇಸ್ ಆಗುತ್ತೆ ಸರ್ ಪ್ರಾಡಕ್ಟ್ ರೀಚ್ ಆಗಕ್ಕೆ. ನೆಟ್ಫ್ಲಿಕ್ಸ್ ಇದೆ, ಡಿಸ್ನಿ ಹಾಟ್ಸ್ಟಾರ್ ಇದೆ, ಸೋನಿ ಲಿವ್ ಇದೆ, ಜಿಯೋ ಸಿನಿಮಾ ಇದೆ. ಸರ್ EMI ಆಪ್ಷನ್ ಅವೈಲೇಬಲ್ ಇದೆ ಸರ್ ಟಿವಿಸ್ ತಗೊಳ್ಬೇಕಾದ್ರೆ? ನಮ್ದು ಕರೆಂಟ್ಲಿ 2 ಮೋಡ್ಸ್ ಆಫ್ ಪೇಮೆಂಟ್ ಇದೆ. ಕ್ಯಾಮ್ರಾ ಸಹಿತ ಇಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ, ನೋಡ್ತಾ ಇರ್ಬೋದು. ಹೌದು, ನಿಮ್ಮ ಮುಂದಿನ 10 ವರ್ಷದ ಟಿವಿ ಇಲ್ಲಿದೆ ನೋಡಿ. ಸರ್ ಎಷ್ಟು ವರ್ಷ ವಾರಂಟಿ ಕೊಡ್ತಾ ಇದ್ದೀರಾ? ಸೊ ಸರ್ ಪ್ರಾಡಕ್ಟ್ ಮೇಲೆ 2 years ವ್ಯಾರಂಟಿ ಇರುತ್ತೆ. ಒಮ್ಮೆ ನಮ್ಮ ಸ್ಟೋರ್ ವಿಸಿಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ, ನಿಮಗೆ ಪಕ್ಕ ಪ್ರಾಡಕ್ಟ್ ಇಷ್ಟ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ರೈಡೆಕ್ಸ್ ಫ್ಯೂಚರ್ ಟಿವಿಸ್ ನ ಬಗ್ಗೆ ನೀವು ಮೊದಲು ವಿಡಿಯೋ ನೋಡಿದ್ರಿ, ಯಾವ ರೀತಿ ನಮ್ಮ ಮನೆಗೆ ಬಂದು ಹೋಮ್ ಡೆಮೋ ಸಹಿತ ನೀಡಿದ್ರು ಅಂತ. ಆದ್ರೆ ಈ ಬಾರಿ ಇವರೇ ಒಂದು ಆಫೀಸ್ಗೂ ಸಹಿತ ನಾವು ವಿಸಿಟ್ ಮಾಡಿದ್ದೇವೆ. ಇಲ್ಲಿ ತುಂಬಾ ರೀತಿಯ ಟಿವಿಸ್ ಅವೈಲೇಬಲ್ ಇದೆ. ಸ್ಪೆಷಲಿ ಫ್ಯೂಚರ್ ಟಿವಿಸ್ ಅಂತಾನೆ ತುಂಬಾ ಫೇಮಸ್ ಆಗಿದೆ, ಯಾಕಂದ್ರೆ ಆ ತರ ಫೀಚರ್ಸ್ ಇರುತ್ತೆ, ತುಂಬಾನೇ ಡಿಫ್ರೆಂಟ್ ಫೀಚರ್ಸ್ ಇಲ್ಲಿ ನೋಡೋಕೆ ಸಿಗುತ್ತೆ. ಹಾಗೂ ಇಲ್ಲಿನ ಸರ್ ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಫಸ್ಟ್ ಆಫ್ ಆಲ್ ನಿಮ್ ಕಂಪ್ನಿ ಬಗ್ಗೆ ಹೇಳಿ ಸರ್, ಯಾವ ರೀತಿ ನಿಮ್ ಕಂಪ್ನಿ ಎಲ್ಲ ಡೀಲ್ ಮಾಡ್ತಾ ಇದೆ ಅಂತ. ಸೊ ರೈಡೆಕ್ಸ್ ಬಂದು ಬ್ಯಾಂಗ್ಳೂರ್ ಬೇಸ್ ಸ್ಟಾರ್ಟ್ಅಪ್ ಕಂಪನಿ. ಇದು 2017 ಅಲ್ಲಿ ಫೌಂಡ್ ಆಗಿರೋದು. ಸೊ ದ ಮೇನ್ ಆಬ್ಜೆಕ್ಟಿವ್ ಅಂಡ್ ವಿಷನ್ ಆಫ್ ರೈಡೆಕ್ಸ್ ಇಸ್ ಎಕ್ಸಿಸ್ಟಿಂಗ್ ಟಿವಿಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್ ನ ರೀಇಂಜಿನಿಯರ್ ಮಾಡಿ ಫ್ಯೂಚರ್ ಟಿವಿ ಅನ್ನೋದು ಒಂದು ಕಾನ್ಸೆಪ್ಟ್ ನ ತಂದಿದ್ದಾರೆ ನಮ್ಮ CEO ನವೀನ್ ಶ್ರೀನಿವಾಸ್ ಅವರು. ಓಕೆ, ಎಸ್ ಸರ್. ಸೊ ಮತ್ತೆ ಮಾರ್ಕೆಟ್ ಅಲ್ಲಿ ಅಂತೂ ತುಂಬಾ ಬ್ರ್ಯಾಂಡ್ಸ್ ಇದಾವೆ ಸರ್ ಟಿವಿಸ್ ಅಲ್ಲಿ. ಹೌದು. ಸೊ ನಿಮ್ದೇನ್ ಸ್ಪೆಷಲ್ ಇದೆ ಸರ್? ಸೊ ನಮ್ದು ಮೇನ್ ಸ್ಪೆಷಲ್ ಫೀಚರ್ ನೀವು ಫ್ಯೂಚರ್ ಟಿವಿಯಲ್ಲಿ ಕೇಳಿದ್ರೆ ಆಂಡ್ರಾಯ್ಡ್ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ ಸರ್ ಇದರಲ್ಲಿ, ಆಂಡ್ರಾಯ್ಡ್ 11 ವರ್ಷನ್. ಮತ್ತೆ ಅಪ್ಗ್ರೇಡೇಬಲ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಸಿಸ್ಟಮ್ ಸಿಗುತ್ತಿದ್ದಾರೆ ಫ್ಯೂಚರ್. ಎಸ್, ಈಸಿಲಿ ಈಗ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನಮಗೆ ತೋರಿಸ್ತಾ ಹೋಗ್ತೀರಾ ಸರ್? ಸರ್? ಬನ್ನಿ ನಾನು ತಿಳಿಸ್ಕೊಡ್ತೀನಿ. ಓಕೆ, ಈಗ ಸ್ಟೆಪ್ ಬೈ ಸ್ಟೆಪ್ ಟಿವಿಸ್ ನ ಫೀಚರ್ಸ್ ಯಾವ ತರ ಇದೆ, ಟಿವಿಸ್ ಯಾವ ತರ ಫ್ಯೂಚರ್ ಟಿವಿಸ್ ಅಂತ ಯಾಕೆ ಹೇಳ್ತಾರೆ ಅಂತ ಕಂಪ್ಲೀಟ್ ಮಾಹಿತಿ ನಾವು ನೋಡ್ತಾ ಹೋಗೋಣ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಟಿವಿ ಸ್ಪೆಷಾಲಿಟಿ ಹೇಳಿ ಸರ್, ಏನಿದೆ ಅಂತ. ಶೋರ್ ಸರ್, ನಾನು ತಿಳಿಸ್ಕೊಡ್ತೀನಿ ನೋಡಿ. ಸರ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಪವರ್ ಕಾರ್ಡ್ ಇದೆ ಮತ್ತೆ ಒಂದು ಫ್ಯೂಸ್ ಇದೆ. ಓಕೆ, ಈ ಕಾನ್ಸೆಪ್ಟ್ ನ ಫಾರ್ ದ ಫಸ್ಟ್ ಟೈಮ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ರೈಡೆಕ್ಸ್ ಫ್ಯೂಚರ್ ಟಿವಿ. ಸೊ ಇದರಲ್ಲಿ ಇದು ಬೇಸಿಕಲಿ ಏಂತಿಕೆ ಅಂದ್ರೆ, ಯಾವುದೇ ರೀತಿಯ ಒಂದು ಥಂಡರ್ ಸ್ಟಾರ್ಮ್ ಅಥವಾ ಗುಡುಗು ಸಿಡ್ಲು ಆದ್ರೆ ಫಸ್ಟ್ ಎಫೆಕ್ಟ್ ಆಗೋದು ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್, ಸ್ಪೆಷಲಿ ಟಿವಿ, ರೆಫ್ರಿಜರೇಟರ್ಸ್. ಹೌದು. ಸೊ ಆ ಕಾನ್ಸೆಪ್ಟ್ ನ ವ್ಯೂ ಅಲ್ಲಿ ಇಟ್ಕೊಂಡು ನಮ್ಮ ಟೀಮ್ ಇದನ್ನ ಡೆವಲಪ್ ಮಾಡಿರೋದು ಫಾರ್ ದ ಫಸ್ಟ್ ಟೈಮ್. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಈ ಸರ್ಕಿಟ್ ಫ್ಯೂಸ್ ಇರುತ್ತಲ್ಲ, ಅಲ್ಲೇ ಬ್ಲೋನ್ ಆಗುತ್ತೆ, ಆ ಕರೆಂಟ್ ನ ಮುಂದೆ ಮೂವ್ ಮಾಡಕ್ ಬಿಡಲ್ಲ ಹೈ ಪವರ್ ನ. ಎಸ್, ಯಾವುದೇ ಟಿವಿಗೆ ಪ್ರಾಬ್ಲಮ್ ಆಗಲ್ಲ ಇದರಿಂದ. ಎಸ್ ಸರ್. ಓಕೆ, ಈ ತರ ಸ್ಪೆಷಲ್ ಫೀಚರ್ಸ್ ಸಹಿತ ಇದೆ. ನೆಕ್ಸ್ಟ್ ಇದೆಲ್ಲ ಏನಾಗಿರುತ್ತೆ ಸರ್? ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ನಮ್ದು ಮೇನ್ ಮದರ್ ಬೋರ್ಡ್. ಓಕೆ, ಸೊ ಇದ್ರಲ್ಲೂ ನಿಮ್ಗೆ ಇನ್ನೊಂದು ಸ್ಪೆಷಲೈಸೇಷನ್ ಇದೆ. ಆಲ್ರೆಡಿ ಅಲ್ಲಿ ನಿಮ್ಗೆ ಫ್ಯೂಸ್ಡ್ ಪವರ್ ಕಾರ್ಡ್ ಅಲ್ಲಿ ಪ್ರೊವೈಡ್ ಮಾಡಿರ್ತಾರೆ, ಹೈ ಪವರ್ ಪಾಸ್ ಆಗ್ಬಾರ್ದಂತ. ಸೊ ಇಲ್ಲೂ ನಿಮ್ಗೆ ಸ್ಪೆಷಲ್ ಒನ್ ಮೋರ್ ಸೆಕ್ಯೂರಿಟಿ ಆಡ್ ಆನ್ ಇರುತ್ತೆ, ಇನ್ಬಿಲ್ಟ್ ಸ್ಟೆಬಿಲೈಸರ್ ಇದೆ ಇದರಲ್ಲಿ. ಓಕೆ, ಪ್ಲಸ್ ಇದು ಒಂದು ಪೇಟೆಂಟ್ ಟೆಕ್ನಾಲಜಿ, ಇದು ನಮ್ದು ಮದರ್ ಬೋರ್ಡ್. ಎಸ್, ಪೇಟೆಂಟ್ ಸಹಿತ ಮಾಡಿಸಿದಿರುತ್ತೆ. ಸೊ ಇಲ್ಲಿ ಆರ್ಯಾ 1 ಅಂತ ನೀವು ನೋಡ್ತಾ ಇರ್ಬೋದು. ನಾನು ನಿಮ್ಗೆ ಹೇಳಿದ್ದೆ ಅಪ್ಗ್ರೇಡೇಬಲ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಅಂತ. ಸೊ ಇದ್ರ ಬಗ್ಗೆನೇ ನಾನು ಹೇಳ್ತಾ ಇದ್ದಿದ್ದು. ಸೊ ಇದು ಕಸ್ಟಮರ್ಸ್ ಇದನ್ನ ಅವ್ರ ಡಿವೈಸ್ ಗೆ ಸೆಟಪ್ ಮಾಡ್ಕೊಂಡು ಅವ್ರ ಪರ್ಟಿಕ್ಯುಲರ್ ಅಪ್ಡೇಟ್ಸ್ ತಗೊಬಹುದು, ಹಾರ್ಡ್ವೇರ್ ಅಂಡ್ ಓಕೆ, ಮುಂದೆ ಫ್ಯೂಚರ್ ಅಲ್ಲಿ ಬೇಕಂದ್ರೆ ಅಪ್ಗ್ರೇಡ್ ಮಾಡ್ಬೋದು ಅವರು. ಓಕೆ, ನೆಕ್ಸ್ಟ್ ಇವೆಲ್ಲ ಏನಾಗಿರ್ತಾವೆ ಸರ್ ಪ್ರಾಡಕ್ಟ್? ಸರ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ಪ್ಯಾರಲಲ್ LED ಅಂತ. ಇದು ಬ್ಯಾಕ್ ಲೈಟ್ ಅಲ್ಲಿ ಯೂಸ್ ಆಗುತ್ತೆ. ಎಷ್ಟೋ ಕಸ್ಟಮರ್ಸ್ ಹೇಳ್ತಾರೆ ಲೈಕ್ ಅವ್ರದ್ದು ಟಿವಿ ಸೌಂಡ್ ಬರ್ತಾ ಇದೆ, ಕಲರ್ ಬರ್ತಾ ಇಲ್ಲ ಅಂತ. ಸೊ ಅದನ್ನೇ ನೋಡ್ಕೊಂಡು ಈ ಪರ್ಟಿಕ್ಯುಲರ್ ಪ್ಯಾರಲಲ್ ವೇ ನಲ್ಲಿ ಡಿಸೈನ್ ಮಾಡಿರೋದು. ಸೊ ಅದು ಸೊ ದಟ್ ಕಲರ್ ಕರೆಕ್ಟ್ ಆಗಿ ಬರುತ್ತೆ. ಅದು 600 nits. ಓಕೆ, ಮತ್ತೆ ಯಾವೆಲ್ಲ ಸೈಜಸ್ ಅಲ್ಲಿ ನಿಮ್ ಟಿವಿಸ್ ಅವೈಲೇಬಲ್ ಇದೆ ಸರ್? ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು 24 ಇಂಚಸ್ ಟಿವಿ ಇದೆ ಇಲ್ಲಿ. ಓಕೆ, ಹಂಗೆ ಇಲ್ಲಿ ನೋಡ್ತಾ ಇದ್ರೆ 32 ಇಂಚಸ್ ಇದೆ ನೋಡಿ. ಹಾ ಸರ್. ಇದು ಬಂದು 40 ಇಂಚಸ್ ಟಿವಿ ಇದೆ. ಎಸ್, ಈ ಕಡೆ ನೀವು ನೋಡ್ತಾ ಇರ್ಬೋದು ಡಿಸ್ಪ್ಲೇದಲ್ಲಿ 55 ಇಂಚಸ್ದು OLED ಟಿವಿ ಇಲ್ಲಿ ಅವೈಲೇಬಲ್ ಇದೆ. ಓಕೆ, ಅಪ್ ಟು ಎಲ್ಲಿವರೆಗೂ ಇದೆ ಸರ್ ಟಿವಿಸ್ ನಿಮ್ಮ ಹತ್ರ? ಸರ್ ನಮ್ದು ಕರೆಂಟ್ಲಿ 24 ಇಂಚಸ್ ಇಂದ 75 ಇಂಚಸ್ ವರೆಗೂ ಅವೈಲೇಬಲ್ ಇದೆ ಸರ್. ಓಕೆ ಸರ್, ಈಗ ಟಿವಿಸ್ ಅಂತ ನಾವು ನೋಡಿದ್ವಿ, ಇದರ ಫೀಚರ್ಸ್ ನ ಬಗ್ಗೆ ಎಲ್ಲ ಮಾಹಿತಿ ನೀಡ್ತೀರಾ ಸರ್ ಈಗ? ಸರ್ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ಸರ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸೇಮ್ ಮನೇಲಿ ಕುತ್ಕೊಂಡು ಹೇಗೆ ನಿಮ್ಮ ಕಂಫರ್ಟ್ ಝೋನ್ ಅಲ್ಲಿ ನೀವು ನೋಡ್ತೀರಾ ಟಿವಿಸ್ ನ, ಸೇಮ್ ಥಿಂಗ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ಲಿ ನಾವು ಡಿಸೈನ್ ಮಾಡಿದೀವಿ.
ನೀವು ಇಲ್ಲಿ ನೋಡ್ತಾ ಇರಬಹುದು 65 ಇಂಚಸ್ 4K ಫ್ಯೂಚರ್ ಟಿವಿ ಇದು. ಓಕೆ, ಇದಕ್ಕೆ ವೆಬ್ ಕ್ಯಾಮ್ ಅಟ್ಯಾಚ್ ಆಗಿದೆ ನೋಡಬಹುದು. ಕ್ಯಾಮೆರಾ ಬೇಕಂದ್ರೂ ಅಟ್ಯಾಚ್ ಮಾಡಿಸ್ಕೊಳ್ಬಹುದು ಸರ್. ಕಸ್ಟಮರ್ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಅದನ್ನ ಆಡ್ ಆನ್ ಮಾಡ್ಕೊಬಹುದು. ಸೊ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಮೌಸ್ ರಿಮೋಟ್ ಇಂದ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಓಕೆ, ಈಸಿಲಿ ಮೌಸ್ ಅನ್ನ ನೀವು ಯೂಸ್ ಮಾಡಬಹುದು. ಮತ್ತೆ ಸರ್ ಇದು ಆಂಡ್ರಾಯ್ಡ್ ಸ್ಮಾರ್ಟ್ ಟಿವಿ ಅಂದ್ರೆ ರ್ಯಾಮ್ ರೋಮ್ ಎಲ್ಲ ಇರುತ್ತಲ್ವಾ? ಹೌದು ಸರ್, ನಾನು ತೋರಿಸ್ಕೊಡ್ತೀನಿ ನೋಡಿ. ಓಕೆ, ಕಸ್ಟಮರ್ ಜಸ್ಟ್ ಡಿವೈಸ್ ಪ್ರಿಫರೆನ್ಸ್ ಹೋಗಿ ಇಲ್ಲಿ ಸ್ಟೋರೇಜ್ ಅನ್ನೋದು ಇರುತ್ತೆ. ಓಕೆ, ಸೊ 4GB ಬಂದು DDR ರ್ಯಾಮ್ ಇರುತ್ತೆ. ಓಕೆ, 32GB ಇಂಟರ್ನಲ್ ಸ್ಟೋರೇಜ್ ಇರುತ್ತೆ. ಕಸ್ಟಮರ್ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಅಪ್ ಟು 128GB ವರೆಗೂ ಅದನ್ನ ಆಡ್ ಆನ್ ಮಾಡ್ಕೊಬಹುದು ಎಕ್ಸ್ಟ್ರಾ ಸ್ಟೋರೇಜ್. ಓಕೆ, ಮುಂದೆ ಬೇಕಂದ್ರೂ ಅಪ್ಗ್ರೇಡ್ ಮಾಡಬಹುದು ಸರ್. ಎಸ್, ಈ ತರ ನಿಮ್ಗೆ ಸೇಮ್ ಮೊಬೈಲ್ ಅಲ್ಲಿ ರ್ಯಾಮ್ ಇರುತ್ತೆ ನೋಡಿ, ಅದೇ ತರ ನಿಮ್ಗೆ ಸಿಗುತ್ತೆ. ಇರ್ಬೋದು ಸರ್. ನೀವು ಗೂಗಲ್ ಪ್ಲೇ ಸ್ಟೋರ್ ಇದೆ, ಕ್ರೋಮ್ ಇದೆ. ಹಾ ಸರ್. ಸೊ ಇದರಲ್ಲಿ ಕಸ್ಟಮರ್ ಜಸ್ಟ್ ಅವ್ರ ಜಿಮೇಲ್ ಅಕೌಂಟ್ ನ ಲಾಗಿನ್ ಮಾಡಿ ಪ್ಲೇ ಸ್ಟೋರ್ ಅಲ್ಲಿ ಇರೋ ಮೊಬೈಲ್ ಅಲ್ಲಿ ಯಾವ ಅಪ್ಲಿಕೇಶನ್ಸ್ ಬರುತ್ತೆ ಅವರೆಲ್ಲ ಟಿವಿ ನಲ್ಲಿ ಅದನ್ನ ಆಕ್ಸೆಸ್ ಮಾಡಬಹುದು. ಓಕೆ, ಸೊ ಸೇಮ್ ಒಂದು ದೊಡ್ಡ ಮೊಬೈಲ್ ಇದ್ದಾಗಿನೇ ಇರುತ್ತೆ. ಎಸ್ ಸರ್, ಆಲ್ಮೋಸ್ಟ್ 65 ಇಂಚ್ ಮೊಬೈಲ್ ತರ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಜಿಯೋ ಟಿವಿ ಇದೆ, ಗೂಗಲ್ ಮೀಟ್ ಇದೆ. ಈ ತರ ಚಿಕ್ಕ ಮಕ್ಳಿಗೆ ಕಿರಿಯರಿಗೆ ಗೇಮ್ಸ್ ನ ನೀವು ಇನ್ಸ್ಟಾಲ್ ಮಾಡಿ ಇದರಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಅವರು ಅದನ್ನ ಯೂಸ್ ಮಾಡ್ಕೊಬಹುದು. ಸೊ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ OTTs ಪ್ರೊವೈಡ್ ಮಾಡಿರುತ್ತೆ ಕಂಪನಿ ಕಡೆಯಿಂದಾನೆ. ನೆಟ್ಫ್ಲಿಕ್ಸ್ ಇದೆ, ಡಿಸ್ನಿ ಹಾಟ್ಸ್ಟಾರ್ ಇದೆ, ಸೋನಿ ಲಿವ್ ಇದೆ, ಜಿಯೋ ಸಿನಿಮಾ ಇದೆ. ಈ ತರ ಮತ್ತೆ ವಾಟ್ಸ್ಆಪ್, ಫೇಸ್ಬುಕ್ ಎಲ್ಲ ಯೂಸ್ ಮಾಡಬಹುದು. ಎಸ್ ಸರ್, ನಿಮ್ಮ ಮೊಬೈಲ್ ಅಲ್ಲಿ ಯಾವುದೇ ಅಪ್ಲಿಕೇಶನ್, ಇನ್ಸ್ಟಾಗ್ರಾಮ್ ಸಹ ನೀವು ಇದರಲ್ಲಿ ಯೂಸ್ ಮಾಡಬಹುದು. ಇಲ್ಲಿ ಜೋಶ್ ಅನ್ನೋದಿದೆ ನೋಡಿ, ರೀಲ್ಸ್ ನೋಡ್ಕೊಬಹುದು ಇದರಲ್ಲಿ. ನಾನು ಅವಾಗಲೇ ಹೇಳಿದ್ದೆ ವೆಬ್ ಕ್ಯಾಮ್ ಇದಕ್ಕೆ ನಾವು ಅಟ್ಯಾಚ್ ಮಾಡ್ಕೊಬಹುದು. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಝೂಮ್ ಅಪ್ಲಿಕೇಶನ್ ಇದೆ, ಮತ್ತೆ ಮೇಲ್ಗಡೆ ಗೂಗಲ್ ಮೀಟು ಇತ್ತು. ಓಕೆ, ಸೊ ಬೇಸಿಕಲಿ ಇದು ಅಫಿಷಿಯಲಿ ಲೈಕ್ ಕಾರ್ಪೊರೇಟ್ ಅವರನ್ನು ಯೂಸ್ ಮಾಡ್ಕೊಬಹುದು ತಮ್ಮ ಅಫಿಷಿಯಲ್ ಮೀಟಿಂಗ್ಸ್ ನ ಹ್ಯಾಂಡಲ್ ಮಾಡಕ್ಕೆ. ನಾನು ನೋಡಿ ವೆಬ್ ಕ್ಯಾಮ್ರಾ ಹೇಳಿದೆ, ಕ್ಯಾಮ್ರಾ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಎಸ್, ಕ್ಯಾಮ್ರಾ ಸಹಿತ ಇಲ್ಲಿ ನಿಮ್ಗೆ ನೋಡೋಕೆ ಸಿಗುತ್ತೆ, ನೋಡ್ತಾ ಇರಬಹುದು. ಹೌದು, ಕ್ಯಾಮ್ರಾ, ವಿಡಿಯೋ ಮತ್ತೆ ಕ್ಯಾಮ್ರಾ ಆಪ್ಷನ್ ಎರಡೂ ಇರುತ್ತೆ. ಎಸ್, ಹಾಗೆ ನಾನು ಕ್ವಾಲಿಟಿ ಬಗ್ಗೆ ಹೇಳ್ತೀನಿ ನೋಡಿ. ಈ ತರ ನಿಮ್ಗೆ ಫುಲ್ ಬೆಸ್ಟ್ ಕ್ವಾಲಿಟಿಯಲ್ಲಿ ನಿಮ್ಗೆ ಸಿಗ್ತಾ ಇದೆ ಸರ್. ಇಲ್ಲಿ ನೋಡ್ತಾ ಇರಬಹುದು ಫ್ರಂಟ್ ಕ್ಯಾಮ್ರಾ ವಿಡಿಯೋ HD 720 ಪಿಕ್ಸೆಲ್ಸ್ ಇದೆ ಕ್ಯಾಮ್ರಾ. ಓಕೆ, ಈ ತರ. ಹಾಗೆ ಕಸ್ಟಮರ್ ಅವ್ರ ಸ್ಟೋರೇಜ್ ಪ್ರಕಾರ ಅದನ್ನ ಸೆಟ್ ಮಾಡ್ಕೊಬಹುದು. 480 ಪಿಕ್ಸೆಲ್, 780 ಪಿಕ್ಸೆಲ್ ಕಸ್ಟಮೈಸೇಷನ್ ಇರುತ್ತೆ. ಮಾರ್ಕೆಟ್ ಅಲ್ಲಿ ಇಷ್ಟು ಟಿವಿ ಬ್ರ್ಯಾಂಡ್ಸ್ ಇದಾವೆ. ಸೊ ನಿಮ್ದ್ರಲ್ಲಿ ಏನ್ ಸ್ಪೆಷಲ್ ಇದೆ ಸರ್? ನಿಮ್ಮಂದೇ ಯಾವ್ದು ತಗೊಳ್ಬೇಕು? ಸೊ ನಾನು ನಿಮ್ಗೆ ಆಲ್ರೆಡಿ ಫೀಚರ್ಸ್ ಬಗ್ಗೆ ಹೇಳಿದ್ದೆ. ಸೊ ಸೇಮ್ ಥಿಂಗ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಒಂದು ಕಸ್ಟಮರ್ ಅಥವಾ ನಿಮ್ ವ್ಯೂವರ್ ಯಾರನ್ನ ಒಂದು ಟಿವಿ ಬೈ ಮಾಡ್ತಾರೆ 2023 ಅಲ್ಲಿ. ಸೊ ಇನ್ನೊಂದು 2-3 ವರ್ಷಕ್ಕೆ ಅದೇ ಕಂಪ್ನಿ ಅಥವಾ ಯಾವ್ದಾನ ಒಂದು ಹೊಸ ಕಂಪ್ನಿ ನ್ಯೂ ಫ್ಯೂಚರ್ ನ ತಗೊಂಡ್ಬರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಆ ಟೈಮ್ ಅಲ್ಲಿ ಎಕ್ಸಿಸ್ಟಿಂಗ್ ಕಸ್ಟಮರ್ಗೆ ಏನಾಗುತ್ತಂದ್ರೆ ಅವರು ಡಿವೈಸ್ ನೇ ಚೇಂಜ್ ಮಾಡ್ಬೇಕಾಗತ್ತೆ. ಆ ಪರ್ಟಿಕ್ಯುಲರ್ ಹೊಸ ಟಿವಿನೇ ಬೈ ಮಾಡಬೇಕಾಗುತ್ತೆ. ಬಟ್ ರೈಡೆಕ್ಸ್ ಟಿವಿನ ಯಾರು ಬೈ ಮಾಡ್ತಾರೆ ಅವ್ರಿಗೊಂದು ಆಪ್ಷನ್ ಇರುತ್ತೆ. ಸೊ ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಆರ್ಯ ಒನ್ ಅಂತ ನಮ್ದು ಹಾರ್ಡ್ವೇರ್ ಇರುತ್ತೆ. ಸೊ ಅದನ್ನ ಪರ್ಚೇಸ್ ಮಾಡಿದ್ರೆ ನಮ್ ಕಸ್ಟಮರ್ ಲೈಕ್ ನ್ಯೂ ಅಪ್ಡೇಟ್ ಬಂದಾಗ ನಮ್ ಟೆಕ್ನಿಷಿಯನ್ ಬಂದು ಅವ್ರಿಗೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಡ್ತಾರೆ. ಸೊ ದಟ್ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಏನೇನ್ ಅಪ್ಡೇಟ್ಸ್ ನ್ಯೂ ಆಗಿ ಬಂದಿರುತ್ತೆ ಅವೆಲ್ಲ ಅದೇ ಡಿವೈಸ್ ಅಲ್ಲಿ ಅವ್ರಿಗೆ ಅವೈಲ್ ಆಗುತ್ತೆ ಸರ್. ಓಕೆ, ಯಾವುದೇ ಹೊಸ ಟಿವಿ ತಗೊಳ್ಳೋ ಅವಶ್ಯಕತೆ ಇರಲ್ಲ ಸರ್, ಅದೇ ಅಪ್ಗ್ರೇಡ್ ಆಗುತ್ತೆ. ಓಕೆ ಗೆಳೆಯರಿ, ಈ ರೀತಿ ಫ್ಯೂಚರ್ ಟಿವಿಸ್ ಅನ್ನ ನಿಮ್ಗೂ ಸಹಿತ ಸಿಗ್ತಾ ಇದೆ. ಸ್ಪೆಷಲಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ನೀವು ಸಹಿತ ಕಾಲ್ ಮಾಡಿ ಇನ್ನೂ ಹೆಚ್ಚು ಮಾಹಿತಿ ಸಹಿತ ಪಡಿಬಹುದು. ವಿಡಿಯೋ ಸ್ಟಾರ್ಟಿಂಗ್ ಇಂದ ಫ್ಯೂಚರ್ ಟಿವಿ ಅಂತಿದ್ದಾರೆ. ಫ್ಯೂಚರ್ ಅಂದ್ರೆ ಏನ್ ಸರ್, ಅದರ ಅರ್ಥ? ಸರ್, ಫ್ಯೂಚರ್ ಅನ್ನೋದಕ್ಕೆ ಒಂದು ಅಬ್ರಿವೇಷನ್ ಇದೆ, ನಾನು ಹೇಳ್ತೀನಿ ನೋಡಿ. FU ಫ್ರೆಂಡ್ಲಿ ಯೂಸೇಬಲ್. ಇದು ಒಂದು ಸೀನಿಯರ್ ಆಗಿರ್ಲಿ ಅಥವಾ ಒಂದು 5 ವರ್ಷದ ಮಗು ಆಗಿರ್ಲಿ ಇದನ್ನ ಈಸಿಲಿ ಆಕ್ಸೆಸ್ ಮಾಡ್ಬೋದು ನಮ್ಮ ಫ್ಯೂಚರ್ ಟಿವಿನ. TU ಅಂದ್ರೆ ಟೈಮ್ಲಿ ಅಪ್ಗ್ರೇಡೇಬಲ್. ನಾನು ನಿಮ್ಗೆ ಹೇಳಿದೆ ಆರ್ಯ ಒನ್ ಹಾರ್ಡ್ವೇರ್ ಬಗ್ಗೆ. ಹೌದು, ಅಪ್ಗ್ರೇಡ್ ಆಗುತ್ತೆ ಟಿವಿ. ಎಸ್. ರಿವರ್ಸ್ ಇಂಜಿನಿಯರ್ಡ್. ನಾನು ಸ್ಟಾರ್ಟಿಂಗ್ ಇಂಟ್ರೋಡಲ್ಲಿ ಹೇಳಿದೆ ನಿಮಗೆ, ಈ ಪ್ರಾಡಕ್ಟ್ ನ ಪರ್ಟಿಕ್ಯುಲರ್ಲಿ ರಿವರ್ಸ್ ಇಂಜಿನಿಯರ್ ಮಾಡಿ ಡಿಸೈನ್ ಮಾಡಿರೋದು ನಮ್ಮ ಟೀಮ್. ನಾನು ನಿಮ್ಮ ವ್ಯೂವರ್ಸ್ಗೆ ಹೇಳೋದು ಒಂದೇ, ನಿಮ್ಮ ಮುಂದಿನ 10 ವರ್ಷದ ಟಿವಿ ಇಲ್ಲಿದೆ ನೋಡಿ ಸರ್. ನಿಮ್ಮ ಆಫೀಸ್ ಅಲ್ಲಿ ಕಂಪ್ಲೀಟ್ ಮನೆ ತರ ಸೆಟಪ್ ಮಾಡಿದಿರಾ. ಸೊ ಅದರ ಉದ್ದೇಶ ಏನು ಸರ್, ಯಾಕೆ ಈ ತರ ಮಾಡಿದಿರಾ? ಸೊ ಸರ್, ಬೇಸಿಕಲಿ ನೀವು ಯಾವುದೇ ಒಂದು ಟಿವಿ ಶೋರೂಮ್ ಅಥವಾ ಎಲೆಕ್ಟ್ರಾನಿಕ್ ಶೋರೂಮ್ ವಿಸಿಟ್ ಮಾಡಿದ್ರೆ ನಿಮ್ 100 ಪ್ರಾಡಕ್ಟ್ಸ್ ಅಲ್ಲಿ ಹಾಕಿರ್ತಾರೆ. ಹೌದು, ಅಲ್ಲಿ ಪರ್ಟಿಕ್ಯುಲರ್ಲಿ ನಿಮ್ ಪರ್ಸನಲಿ ಅದನ್ನ ಆಕ್ಸೆಸ್ ಮಾಡಕ್ ಕೊಟ್ರು ಒಂದು 5 ನಿಂದ 10 ನಿಮಿಷ ಕೊಡ್ಬೋದು ಮ್ಯಾಕ್ಸಿಮಮ್. ಬಟ್ ಇಲ್ಲಿ ನಾವು ಆಂಬಿಯನ್ಸ್ ಹೇಗೆ ಕ್ರಿಯೇಟ್ ಮಾಡಿದೀವಿ ಅಂದ್ರೆ ನೀವು ನೋಡ್ತಾ ಇರ್ಬೋದು, ಒಂದು ಸೋಫಾ ಸೇಮ್ ನಿಮ್ ಲಿವಿಂಗ್ ರೂಮ್ ಕಂಫರ್ಟ್ ಪ್ಲೇಸ್ ತರ ಒಂದು ಮಾಡಿ ಕಸ್ಟಮರ್ಗೆ ಅವ್ರು ಪ್ರಿಫರೇಬಲ್ ಆಗಿ ಅವ್ರ ಕೈಯಲ್ಲೇ ರಿಮೋಟ್ ಆಕ್ಸೆಸ್ ಕೊಡ್ತೀವಿ, ನಾವು ಗೈಡ್ ಮಾಡ್ತೀವಿ ಅವ್ರಿಗೆ. ಸೊ ಅವ್ರ ಪರ್ಸನಲಿ ಇಲ್ಲಿ ಬಂದು ಅವ್ರ ರಿಕ್ವೈರ್ಮೆಂಟ್ ಏನಿದೆ, ಲೈಕ್ ಕಮರ್ಷಿಯಲ್ ರಿಕ್ವೈರ್ಮೆಂಟ್ ಇದೆಯಾ ಅಥವಾ ಡೊಮೆಸ್ಟಿಕ್ ಅವ್ರ ಮನೆಗೋಸ್ಕರ ಬೇಕಾಗಿದೆಯಾ, ಅವ್ರ ಪರ್ಟಿಕ್ಯುಲರ್ ಅವ್ರಿಗೆ ಏನ್ ಬೇಕಾಗಿದೆ ಅವ್ರ ಕಂಟೆಂಟ್ ನ ಅವ್ರು ನೋಡ್ಬಿಟ್ಟು ಅವ್ರು ಸೆಲೆಕ್ಟ್ ಮಾಡ್ಕೊಬಹುದು. ಟಿವಿ ಬಗ್ಗೆ ಅಂತೂ ಕಂಪ್ಲೀಟ್ ಮಾಹಿತಿ ಗೊತ್ತಾಯ್ತು. ಸೊ ಯಾವ ತರ ಪರ್ಚೇಸ್ ಮಾಡ್ಬೇಕು ಸರ್ ಈಗ? ಸೊ ಸರ್, ಕಸ್ಟಮರ್ ನಮ್ಮ ಅಫಿಷಿಯಲ್ ವೆಬ್ಸೈಟ್ ರೈಡೆಕ್ಸ್ ಸ್ಟೋರ್ ನ ವಿಸಿಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಬಹುದು. ಇಲ್ಲ ಕರೆಂಟ್ಲಿ ONDC ಗವರ್ಮೆಂಟ್ ಪ್ಲಾಟ್ಫಾರ್ಮ್ ಬಹಳ ಟ್ರೆಂಡಿಂಗ್ ಅಲ್ಲಿ ಇದೆ, ಅದರಲ್ಲೂ ಸಹ ನಮ್ದು ರೈಡೆಕ್ಸ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಎಕ್ಸೆಪ್ಟ್ ದಟ್ ಫ್ಲಿಪ್ಕಾರ್ಟ್ ಅಲ್ಲೂ ಸಹ ನಮ್ದು ಪ್ರಾಡಕ್ಟ್ಸ್ ಸಿಗುತ್ತೆ. ಇನ್ ಕೇಸ್ ಅಂತ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಯಾರಿಗಾನ ಟೆಕ್ನಿಕಲ್ ಇಶ್ಯೂಸ್ ಆಗಿ ಆರ್ಡರ್ ಪ್ಲೇಸ್ ಆಯ್ತಿಲ್ಲ ಅಂದ್ರೆ ಅವ್ರು ನಮ್ಮ ಸ್ಟೋರ್ಗೆ ಡೈರೆಕ್ಟ್ ಆಗಿ ವಾಕ್ ಇನ್ ಮಾಡಿ ಆರ್ಡರ್ ಪ್ಲೇಸ್
ಪರ್ಚೇಸ್ ಮಾಡ್ಬೋದು ಸರ್. ಓಕೆ, ಪೂರ್ತಿ ಬೆಂಗಳೂರಲ್ಲಿ ತುಂಬಾ ಸ್ಟೋರ್ಸ್ ಸಹಿತ ಅವೈಲೇಬಲ್ ಇದೆ, ಅಥವಾ ಸ್ಕ್ರೀನ್ ಮೇಲೆ ಒಂದು ನಂಬರ್ ಇದೆ, ನೀವು ಕಾಲ್ ಮಾಡಿ ಸಹಿತ ಪರ್ಚೇಸಿಂಗ್ ಮಾಡಬಹುದು. ಸರ್, ಎಷ್ಟು ವರ್ಷ ವಾರಂಟಿ ಕೊಡ್ತಾ ಇದ್ದೀರಾ? ಸೊ ಸರ್, ಪ್ರಾಡಕ್ಟ್ ಮೇಲೆ 2 years ವ್ಯಾರಂಟಿ ಇರುತ್ತೆ. ಓಕೆ. ಸೊ ಅದರಲ್ಲೂ ನಾನು ಹೇಳ್ತೀನಿ ನೋಡಿ, ಫಿಸಿಕಲ್ ಡ್ಯಾಮೇಜ್, ಲಿಕ್ವಿಡ್ ಡ್ಯಾಮೇಜ್ ಮತ್ತೆ ಹಾರಿಜಾಂಟಲ್ ಲೈನ್ಸ್ ಬಿಟ್ರೆ ಕಸ್ಟಮರ್ ಬೇರೆ ಏನೇ ಪ್ರಾಬ್ಲಮ್ ಆದ್ರೂ ಅದು ವಾರಂಟಿಯಲ್ಲಿ ಕವರ್ ಆಗುತ್ತೆ. ಓಕೆ, ಮತ್ತೆ ಆಫ್ಟರ್ ವಾರಂಟಿ ಕಂಪ್ಲೀಟ್ ಆದ್ಮೇಲೆ ಏನಾದ್ರು ಇಶ್ಯೂ ಬಂದ್ರೆ ಸರ್ವಿಸ್ ನೀಡ್ತೀರಾ? ಸರ್, ಸರ್ವಿಸ್ ಪ್ರೊವೈಡ್ ಆಗುತ್ತೆ ಸರ್. ಪ್ಯಾನ್ ಇಂಡಿಯಾ ಸರ್ವಿಸಸ್ ಇದೆ ನಮ್ದು, ಜಮ್ಮು ಟು ಕನ್ಯಾಕುಮಾರಿ ನಮ್ದು ಸರ್ವಿಸಸ್ ಇದೆ. ಸರ್, EMI ಆಪ್ಷನ್ ಅವೈಲೇಬಲ್ ಇದೆ ಸರ್ ಟಿವಿಸ್ ಎಸ್ ಸರ್, ನಮ್ದು ಕರೆಂಟ್ಲಿ 2 modes ಆಫ್ ಪೇಮೆಂಟ್ ಇದೆ. ಓಕೆ. ಫಸ್ಟ್ಲಿ ಕಸ್ಟಮರ್ ಕ್ಯಾಶ್ ಆನ್ ಡೆಲಿವರಿನ ಚೂಸ್ ಮಾಡಿದ್ರೆ 1499 ಪೇಮೆಂಟ್ ಪ್ರೊಸೆಸ್ ಮಾಡಬೇಕಾಗುತ್ತೆ ಆರ್ಡರ್ ವ್ಯಾಲಿಡೇಟ್ ಮಾಡಕ್ಕೆ. ಒಂದು ಮೋಡ್ ಬಂದು ಪ್ರಿಪೇಡ್ ಇರುತ್ತೆ, ಅದರಲ್ಲಿ ಕಸ್ಟಮರ್ ಕ್ರೆಡಿಟ್ ಕಾರ್ಡ್ ಇದ್ರೆ EMI ಆಪ್ಷನ್ ತಗೊಬಹುದು. ಓಕೆ. ಸೊ ಫಾರ್ ಬ್ಯಾಂಗ್ಳೂರ್ ಬೇಸ್ ಕಸ್ಟಮರ್ ಒಂದು ಗುಡ್ ನ್ಯೂಸ್ ಇದೆ ಸರ್, ನಾವು ಬಜಾಜ್ ಫೈನಾನ್ಸ್ EMI ಕೂಡ ಸ್ಟಾರ್ಟ್ ಮಾಡಿದೀವಿ. ಓಕೆ. ಅವ್ರಿಗೆ ಮುಂದೆ ಏನಾರ ಡೀಟೇಲಿ ಬೇಕಾಗಿದೆ EMI ರಿಗಾರ್ಡಿಂಗ್ ಅಂದ್ರೆ ನಮ್ ಟೀಮ್ಗೆ ಕಾಲ್ ಮಾಡಬಹುದು ಸರ್. ಎಸ್, ಬಜಾಜ್ ಫೈನಾನ್ಸ್ ಏನಾದ್ರು EMI ಸಿಗ್ತಾ ಇದೆ ಈಗ? ಹೌದು ಸರ್. ಓಕೆ, ಯಾರೆಲ್ಲ ಕ್ರೆಡಿಟ್ ಕಾರ್ಡ್ ಇಲ್ಲಂದ್ರೂ ಸಹ ನೀವು EMI ಮೂಲಕ ತಗೊಳ್ಬಹುದು ಟಿವಿಸ್ ಅನ್ನ. ತುಂಬಾನೇ ಡಿಫ್ರೆಂಟ್ ರೇಟೆಡ್ ಟಿವಿಸ್ ಅಲ್ಲಿ ನಿಮಗೆ ಅವೈಲೇಬಲ್ ಇದೆ. ಮತ್ತೆ ಸರ್, ಬೇರೆ ಬೇರೆ ಊರಿಂದ ನೋಡೋರ್ಗೂ ಡೆಲಿವರಿ ನೀಡ್ತೀರಾ? ಹೌದು ಸರ್, ಕರೆಂಟ್ಲಿ ನಮ್ದು ಡೆಲಿವರಿ ಬಗ್ಗೆ ಹೇಳ್ತೀನಿ ನೋಡಿ. ಬ್ಯಾಂಗ್ಳೂರ್ ಬೇಸ್ ಕಸ್ಟಮರ್ಗೆ ನಿಯರ್ಲಿ 48 hours ಒಳಗೇನೆ ಡೆಲಿವರ್ ಆಗುತ್ತೆ ಪ್ರಾಡಕ್ಟ್. ಸೊ ಔಟ್ ಆಫ್ ಬ್ಯಾಂಗ್ಳೂರ್ ಕಸ್ಟಮರ್ಸ್ಗೆ ಹೇಗಂದ್ರೆ ಅಟ್ಲೀಸ್ಟ್ 4 to 5 ವರ್ಕಿಂಗ್ ಡೇಸ್ ಆಗುತ್ತೆ ಸರ್ ಪ್ರಾಡಕ್ಟ್ ರೀಚ್ ಆಗಕ್ಕೆ. ಸೊ ಒನ್ಸ್ ಅವ್ರಿಗೆ ಪ್ರಾಡಕ್ಟ್ ಡೋರ್ ಸ್ಟೆಪ್ ರೀಚ್ ಆದ್ಮೇಲೆ ನಮ್ ಟೆಕ್ನಿಷಿಯನ್ ಅವ್ರಿಗೆ ಬಂದು ಫ್ರೀ ಆಫ್ ಕಾಸ್ಟ್ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಓಕೆ, ಇನ್ಸ್ಟಾಲೇಷನ್ಗೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ಸರ್. ಹೌದು ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಯಾವ್ಯಾವ ಲೊಕೇಶನ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಸೊ ನಮ್ದು ಹೆಡ್ ಆಫೀಸ್ ಬಂದು JP Nagar 6 phase ಅಲ್ಲಿ ಲೊಕೇಟೆಡ್ ಆಗಿದೆ ಸರ್. ಆಮೇಲೆ ನಮ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಬಂದು ಒಂದು ಮಲ್ಲೇಶ್ವರಂ ಮತ್ತೆ ಒಂದು ಲಾಲ್ಬಾಗ್ ಅಲ್ಲಿ ಇದೆ. ಸೊ ಅತಿ ಶೀಘ್ರದಲ್ಲೇ ಒಂದು ಬೊಮ್ಮನಹಳ್ಳಿಯಲ್ಲೂ ಸಹ ಎಕ್ಸ್ಪೀರಿಯನ್ಸ್ ಸೆಂಟರ್ ಅನ್ನು ಇನಾಗ್ರೇಟ್ ಮಾಡ್ತಾ ಇದೀವಿ. ಓಕೆ, ಎಲ್ಲ ಲೊಕೇಶನ್ಸ್ ಅದ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ, ಮ್ಯಾಪ್ ನ ಲಿಂಕ್. ನೀವು ನಿಮ್ಮ ನಿಯರ್ ಬೈ ಯಾವ್ದಿರುತ್ತೆ ನೋಡಿ, ಅಲ್ಲಿ ಈಸಿಲಿ ವಿಸಿಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಯಾವ ತರ ಟಿವಿ ಇದೆ, ಏನೆಲ್ಲ ಫೀಚರ್ಸ್ ಇದೆ ಅಂತ ಕಂಪ್ಲೀಟ್ ಮಾಹಿತಿ ಸಹಿತ ನೀಡ್ತಾರೆ. ಒಮ್ಮೆ ನಮ್ಮ ಸ್ಟೋರ್ ವಿಸಿಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ, ನಿಮಗೆ ಪಕ್ಕ ಪ್ರಾಡಕ್ಟ್ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.